ಹರೇ ಕೃಷ್ಣ. ಆತ್ಮೀಯರೇ ನಮಸ್ಕಾರ. ಕಲ್ಯಾಣ್ ಹಿಡನ್ ವೈಫ್ಸ್ಗೆ ಸ್ವಾಗತ. ನಾಳೆ ದಿನ ಈ ಸಂವತ್ಸರದ ಮೊದಲ ಏಕಾದಶಿ, ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ. ಹೆಸರು ಕಾಮದ. ಹೆಸರೇ ಸೂಚಿಸುವಂತೆ ಬಯಸಿದ್ದು ಸಿಗಲು ಈ ಏಕಾದಶಿ ವ್ರತವನ್ನು ಆಚರಿಸಬೇಕು. ಇಹ ಪರ ಸೌಖ್ಯಕ್ಕೂ ಈ ಏಕಾದಶಿ ಫಲಪ್ರದ. ಯಾವುದೇ ವ್ರತದಿಂದ ಶರೀರ, ಮನಸ್ಸು, ಆತ್ಮ ಶುದ್ಧಿಯಾಗುತ್ತೆ. ಆತ್ಮಶಕ್ತಿ ಮನಸ್ಸಿನ ಶಕ್ತಿ ಹೆಚ್ಚುತ್ತೆ, ಮನಸ್ಸು ಸ್ಥಿರವಾಗುತ್ತೆ. ಅದರಲ್ಲೂ ಸಂಕಲ್ಪಪೂರ್ವಕವಾಗಿ ಏಕಾದಶಿ ವ್ರತ ಆಚರಿಸಿದರೆ ದುರ್ಬಲರಿಗೆ ಬಲವು, ವಿದ್ಯೆಯು ಬುದ್ಧಿಯು, ಧನಾರ್ಥಿಗಳಿಗೆ ಧನವು, ಸ್ತ್ರೀಯರಿಗೆ ಸೌಮಂಗಲ್ಯಾದಿ ಭಾಗ್ಯವು, ಮೋಕ್ಷಾರ್ಥಿಗಳಿಗೆ ಮೋಕ್ಷವು ದೊರಕುವುದು. ಬೆಳಿಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ದೇವರಲ್ಲಿ ಪ್ರಾರ್ಥಿಸಿ, ಇವತ್ತು ನಾನು ವ್ರತವನ್ನು ಒಳ್ಳೆಯ ರೀತಿಯಲ್ಲಿ ಆಚರಿಸಿ ಅದರ ಪುಣ್ಯ ಫಲದಿಂದ ನಮಗೆಲ್ಲ ಒಳ್ಳೆಯದೇ ಆಗಲಿ, ನಿನ್ನ ಸಂಪೂರ್ಣ ಅನುಗ್ರಹ ಸಿಗಲು ಏನೇನೆಲ್ಲ ಮಾಡಬೇಕು ನನ್ನಿಂದ ಮಾಡಿಸು ಅಂತ ಪ್ರಾರ್ಥಿಸಿ. ಏಕಾದಶಿ ವ್ರತ ಅಂದರೆ ಉಪವಾಸ, ಜಾಗರಣೆ ಕೂಡ ಅದರಲ್ಲಿಯೇ ಬರುವುದು. ಹಾಗೆಯೇ ಮರುದಿನ ಪಾರಣೆಯು ಅತಿ ಮುಖ್ಯ. ದ್ವಾದಶಿ ದಿನ ಬೆಳಗ್ಗೆ ದೇವರಿಗೆ ನೈವೇದ್ಯ ಮಾಡಿ ಪ್ರಸಾದ ಸ್ವೀಕರಿಸುವುದನ್ನೇ ಪಾರಣೆ ಎನ್ನುತ್ತೇವೆ. ವ್ರತದಿಂದ ಪ್ರಾರಬ್ಧ ಕಳೆಯುವುದು, ಆರೋಗ್ಯ ಸಿಗುವುದು. ದೇವರನ್ನು ನಂಬಿದವರಿಗೆ ಕೆಡುಕಂತೂ ಯಾವತ್ತೂ ಇಲ್ಲ. ಪ್ರಾರಂಭದಲ್ಲಿ ಇದೆಲ್ಲವೂ ಕಹಿಯಂತೆ ಕಂಡರೂ, ಕಷ್ಟ ಅನಿಸಿದರೂ ಮುಂದೆ ಹೋಗ್ತಾ ಹೋಗ್ತಾ ಇದೇ ಇಷ್ಟ ಆಗೋದು, ಸುಲಭವೂ ಆಗೋದು. ಇದರಿಂದಾಗಿ ಒಳಿತಿನಿಂದ ನೀವು ಇನ್ನೂ ಹೆಚ್ಚಿನ ಭಕ್ತಿ ಮಾಡುವಿರಿ. ಹಾಗಾಗಿ ಸಂತೋಷವಾಗಿ ಆಚರಿಸಿ, ಅನೇಕ ಜನ್ಮದ ಪಾಪ ನಾಶವಾಗುವುದು. ಹಾಗಂತ ಇವತ್ತು ಉಪವಾಸ ಇದ್ದೆ ಏನೋ ಕೆಟ್ಟದಾಯಿತು ಅಂತ ಕೆಲವರು ಹೇಳುವುದುಂಟು. ಇವತ್ತು ಮಾಡಿದ್ದು ಇವತ್ತೇ ಸಿಗಲು ಇದೇನು ಬೇಲ್ಪುರಿನೇ, ದೋಸೆ ತಿನ್ನಲು 2 ದಿನ ಬೇಕಾಗುತ್ತೆ, ಅಥವಾ ಇವತ್ತು ಹಿಟ್ಟು ಮಾಡಿಟ್ರೆ ನಾಳೆನೇ ಸಿಗುವುದು. ಇದೆಲ್ಲ ಫಿಕ್ಸೆಡ್ ಡೆಪಾಸಿಟ್ ಥರ. ನಾವು ಮಾಡಿದ ಪುಣ್ಯದ ಫಲ ನಮಗೇ ಸಿಗುತ್ತೆ, ಆದರೆ ಪಾಪ ಕಳ್ಕೊಳ್ಬೇಕಲ್ವಾ? ನಾವೇನು ಪಾಪ ಮಾಡ್ತೇವೆ, ನಾವು ತುಂಬ ಒಳ್ಳೆಯವರು ಅಂತ ನಾವೆಲ್ಲರೂ ಸಾಚಾಗಳಂತೆ ಹೇಳ್ತೇವೆ. ಆದರೆ ಅಷ್ಟೊಂದು ಶುದ್ಧ ಮನಸ್ಕರಾಗಿ ಪರಿಪೂರ್ಣರಾಗಿದ್ದರೆ ನಾವು ದೇವರೇ ಆಗಿಬಿಡ್ತೇವೆ. ಭೂಮಿಗೆ ಬಂದ ಮೇಲೆ ಮೋಹ ಮಾಯದ ಕಾಟ ತಪ್ಪಿದ್ದಲ್ಲ. ಒಂದಲ್ಲ ಒಂದು ಬೇಡ ಬೇಡ ಅಂದರೂ ಏನೋ ಒಂದು. ಮದುವೆ ಆಗದಿರುವುದೇ ಬ್ರಹ್ಮಚರ್ಯ ಅಲ್ಲ ಎಂಬಂತೆ ಅನ್ನ ತಿನ್ನದೆ, ಏನೂ ತಿನ್ನದೇ ಇರುವುದೇ ವ್ರತ ಅಲ್ಲ. ಯಾರನ್ನೂ ನಿಂದಿಸಬಾರದು, ಜಗಳ ಆಡಬಾರ್ದು, ದೀಪವಿಲ್ಲದೆ ಇರಬಾರ್ದು, ದಾನ ಧರ್ಮದ ಕೆಲಸ ನಡೀತಾ ಇರಬೇಕು. ದೇವರ ಪ್ರೀತಿಗೆ ಜಪ, ತಪ, ಗೀತ, ನೃತ್ಯ, ಭಜನೆ, ಕೀರ್ತನೆ, ಹರಿಯ ಸ್ಮರಣೆ, ಹರಿ ಕಥಾ ಶ್ರವಣ, ವಿಷ್ಣು ಸಹಸ್ರನಾಮ ಪಾರಾಯಣ, ಭಾಗವತ ಪಾರಾಯಣ, ಭಗವದ್ಗೀತೆ ಪಾರಾಯಣ ಈ ದಿನ ನಿರಂತರ ನಡೀತಾ ಇರಬೇಕು. ಇಷ್ಟೆಲ್ಲ ಮಾಡಿದರೆ ಮತ್ತೆ ಕಷ್ಟ ಬರುವುದೇ ಇಲ್ವಾ? ಎಲ್ಲ ಪಾಪ ಹೊರಟೋಗುತ್ತಾ? ಏಕಾದಶಿ ವರ್ಷಕ್ಕೆ 24 ಇವೆ. ವ್ರತ ಮಾಡ್ತಾ ಇದ್ದರೆ ಪಾಪ ಎಲ್ಲ ಹೋಗ್ಬಹುದು. ಕಷ್ಟ ಬಾರದೇನೂ ಇರಬಹುದು, ಬಂದರೂ ಬರ್ಬೋದು. ಆದರೆ ಧೃತಿಗೆಡದೆ ಧೈರ್ಯವಾಗಿ ಎದುರಿಸುವ ಶಕ್ತಿಯಂತೂ ಖಂಡಿತ ಸಿಗುತ್ತೆ. ಇಷ್ಟನ್ನು ನಾನು ಧೈರ್ಯವಾಗಿ ಹೇಳಬಲ್ಲೆ. ಕೆಟ್ಟ ಜನರ ಸಹವಾಸ ತಪ್ಪುತ್ತೆ. ನಿಮಗೆಲ್ಲರಿಗೂ ಬರೀ ಸಜ್ಜನರೇ ಸಿಗ್ತಾರೆ. ಯಾವಾಗಲೂ ಹರಿಯ ವಿಚಾರ, ಕೃಷ್ಣನ ವಿಷಯವನ್ನೇ ಮಾತಾಡ್ತೀರಿ. ಚಿಕ್ಕ ಚಿಕ್ಕ ಚಿಲ್ಲರೆ ವಿಷಯಕ್ಕಾಗಿ ಗೋಳಿಡುವುದಿಲ್ಲ. ಸಾಧ್ಯವಿರುವರು ಬರೀ ನೀರು ಕುಡಿದು ವ್ರತದಲ್ಲಿರಿ. ಕಷ್ಟ ಅಂದರೆ ಫಲಾಹಾರ ಸೇವಿಸಿ. ಆದರೆ ಪರಮಾತ್ಮನ ಪ್ರೀತಿಗೆ, ಕೃಷ್ಣನಿಗೆ ಅಥವಾ ರಾಮನಿಗೆ ಅಥವಾ ಯಾವುದೇ ವಿಷ್ಣುವಿನ ಅವತಾರದ ದೇವರಿಗೆ ಗಂಧ, ಪುಷ್ಪ, ಧೂಪ, ದೀಪ ನೈವೇದ್ಯಗಳಿಂದ ಪೂಜಿಸಿ. ಮಲ್ಲಿಗೆ ಹೂ ಅರ್ಪಿಸಿ. ಚೈತ್ರ ಮಾಸದಲ್ಲಿ ಇದು ಶ್ರೇಷ್ಠ. ಇದೇ ಉಪವಾಸ. ಭಗವಂತನದೇ ಧ್ಯಾನ ಮಾಡಿ ಅವನ ಸಮೀಪ ಇರುವುದಕ್ಕೆ ಉಪವಾಸ ಎನ್ನುವುದು. ಬರೀ ದೇಹದ ಶೋಷಣೆ ಮಾಡಿ, ಯಾರ್ಯಾರ ವಿಷಯ ಮಾತಾಡಿ, ಮೊಬೈಲ್ ಫೋನ್ನಲ್ಲಿ, ಟಿವಿಯಲ್ಲಿ ಬೇಡದ್ದೆಲ್ಲ ನೋಡಿದರೆ ಅದು ಹೇಗೆ ವ್ರತ ಉಪವಾಸವಾಗುತ್ತೆ? ವ್ರತ ಅಂದರೆ
ಪಂಚೇಂದ್ರಿಯಕ್ಕೂ ವ್ರತ, ಸರ್ವೇಂದ್ರಿಯವೂ ಹತೋಟಿಯಲ್ಲಿರಬೇಕು. ಈ ವ್ರತವನ್ನು 8 ವರ್ಷದ ಮೇಲ್ಪಟ್ಟವರಿಂದ ಹಿಡಿದು 80 ವರ್ಷದವರೆಗಿನ ಆಸ್ತಿಕರು, ಭಕ್ತರು ಆಚರಿಸಬಹುದು. ನಿಮ್ಮ ಆರೋಗ್ಯ ವಿಚಾರ ನೋಡಿಕೊಂಡು ಹೇಗೆ ಆಗುತ್ತೋ ಎಷ್ಟಾಗುತ್ತೋ ಮಾಡಿ. ಯಾಕಂದರೆ ವ್ರತ ಮಾಡಿ ಆಸ್ಪತ್ರೆ ಸೇರಿದೆ ಎಂಬ ಅಪವಾದವಿರಬಾರದು. ಈ ಕಾಮದ ಏಕಾದಶಿ ವ್ರತದ ಕತೆ ಹೀಗಿದೆ. ಭೋಗಿಪುರದಲ್ಲಿ ಒಬ್ಬ ರಾಜನಿದ್ದ. ಅವನ ಹೆಸರು ಪುಂಡರೀಕ. ಒಮ್ಮೆ ಅವನ ಆಸ್ಥಾನದಲ್ಲಿ ಗಾಯನ ನರ್ತನ ವ್ಯವಸ್ಥೆ ಇತ್ತು. ಗಂಧರ್ವೆಯರಾದ ಲಲಿತಾ ಎಂಬವರನ್ನು ಆಹ್ವಾನಿಸಿದ್ದು. ಆದರೆ ಕಾರಣಾಂತರಗಳಿಂದ ಅವರು ಬರಲಿಲ್ಲ. ಇದರಿಂದ ಸಿಟ್ಟಾಗಿ ರಾಜ ಅವರನ್ನು ರಾಕ್ಷಸರಾಗಿ ಎಂದು ಶಾಪ ಕೊಟ್ಟ. ತನ್ನ ಗಂಡನ ರಾಕ್ಷಸತ್ವ ನೋಡಿ ಲಲಿತಾ ಭಯಗ್ರಸ್ತಳಾಗಿದ್ದಳು. ಈ ಶಾಪ ವಿಮೋಚನೆಗಾಗಿ ಲಲಿತೆಯು ಋಷ್ಯಶೃಂಗ ಮುನಿಗಳ ಮೊರೆ ಹೋಗಿ ಅವರ ಉಪದೇಶದಂತೆ ಕಾಮದ ಏಕಾದಶಿ ವ್ರತ ಆಚರಿಸಿ ಆ ವ್ರತದ ಫಲವನ್ನು ಪತಿಗೆ ಕೊಡುತ್ತಾಳೆ. ಹೀಗೆ ಇಬ್ಬರು ಶಾಪ ಮುಕ್ತರಾಗುತ್ತಾರೆ. ನಾವು ಕೂಡ ದೇವರಲ್ಲಿ ನಮ್ಮ ಅಜ್ಞಾನ ಕಳೆದು ಜ್ಞಾನ ಕೊಡು ಎಂದು ಕೇಳಿಕೊಂಡು ದ್ವಾದಶಿ ಪಾರಣೆ ಮಾಡಬೇಕು. ಈ ವ್ರತದಿಂದ ಧನ ದೇವತೆಯಾದ ಕುಬೇರನು ಕೂಡ ಸಂತುಷ್ಟನಾಗುವುದರಿಂದ ಧನ ಪ್ರಾಪ್ತಿ ಕೂಡ ಆಗುತ್ತೆ. ಪುತ್ರಾರ್ಥಿಗಳಿಗೆ ಸಂತಾನ ಪ್ರಾಪ್ತಿಯು, ಸ್ವರ್ಗಾಪೇಕ್ಷಿಗಳಿಗೆ ಸ್ವರ್ಗವೂ ಪ್ರಾಪ್ತಿಯಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಹರೇ ಕೃಷ್ಣ.